ಏನಪ್ಪ ಹಾಂ ಯಾವುದಕ್ಕೆ ಪ್ರವಾಸ ಮಾಡ್ತಾರೆ ನೋಡಿ, ಒಂದು ಅಧಿಕೃತವಾಗಿ ರಾಜ್ಯದ ಅಧ್ಯಕ್ಷರು ಏನು ಅಂತಿಮವಾಗಿ ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು. ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಾರ್ಟಿ. ಈಗಾಗಲೇ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ರಾಜ್ಯದ ಉದ್ದಗಲಕ್ಕೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಆಗಿದೆ. ರಾಜ್ಯದ ಅಧ್ಯಕ್ಷರು ಅಧಿಕೃತವಾಗಿ ಪ್ರವಾಸ ಮಾಡ್ತಾರೆ. ರಾಜ್ಯದ ಅಧ್ಯಕ್ಷರು ಹೊರತುಪಡಿಸಿ ಯಾವುದೇ ಪ್ರವಾಸವನ್ನು ಮಾಡೋದಕ್ಕೆ ಯಾರಿಗೆ ಪಕ್ಷದ ಹೆಸರಿನಲ್ಲಿ ಮಾಡೋಕ್ಕೆ ಅವಕಾಶನೇ ಇಲ್ಲ. ರಾಜ್ಯದ ಹಂಗೆ ನಾನು ತಂಡ ಹೋಗ್ತೀವಿ ಅಂತ ಹೇಳ್ತೀವಿ, ಹೈಕಮಾಂಡ್ ಅನುಮತಿ ಕೊಡುತ್ತಾ? ಯಾವ ಕಾರಣಕ್ಕೂ ಹೈಕಮಾಂಡ್ ಅನುಮತಿ ಕೊಡಲ್ಲ. ರಾಜ್ಯದ ಅಧ್ಯಕ್ಷ ತೀರ್ಮಾನ ಅಂತಿಮ. ರಾಜ್ಯದ ಅಧ್ಯಕ್ಷರು ರಾಜ್ಯದ ಉದ್ದಗಲಕ್ಕೆ ವಕ್ಫ್ ಆಸ್ತಿ ಅದೇನೋ ವಕ್ಫ್ ಬೋರ್ಡ್ ರದ್ದು ಮಾಡಬೇಕು. ಸರ್ಕಾರಿ ಭೂಮಿ ಇರ್ಬೋದು, ರೈತರ ಕೃಷಿ ಭೂಮಿ ಇರ್ಬೋದು, ಪರಿಶಿಷ್ಟ ಜಾತಿ ಪಂಗಡ ಮಠಮಾನ್ಯ ದೇವಸ್ಥಾನಗಳ ಭೂಮಿಯನ್ನು ವಾಪಸ್ ಪಡಿಬೇಕಂತೇಳಿ ರಾಜ್ಯದ ಅಧ್ಯಕ್ಷರು ಹೋರಾಟ ಪ್ರಾರಂಭ ಮಾಡಿದ ಮೇಲೆ ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಣಿದು ನೋಟಿಸ್ ಹಿಂಪಡೆದೀವಿ ಅಂತ ಹೇಳಿದರೆ, ನೋಟಿಸ್ ಹಿಂಪಡೆದ ಸಾಲದು ಸಿದ್ದರಾಮಯ್ಯನವರೇ, ಪಾಣಿಯಲ್ಲಿ ಏನು ನಮೂದಾಗಿದೆ ಕಾಲಮ್ 11 ಅದರದ್ದು ರದ್ದಾಗಬೇಕು. ಮತ್ತು 74, 75 ಏನು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಅದನ್ನು ವಾಪಸ್ ಪಡಿಬೇಕು. ಅಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿ ಹೋರಾಟ ನಿಲ್ಲಲ್ಲ. ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲೇ ಪ್ರವಾಸ ಆಗುತ್ತೆ. ಪರ್ಯಾಯವಾಗಿ ಯಾವುದೇ ತಂಡಗಳನ್ನು ಮಾಡೋದಕ್ಕೆ ನಮಗೆ ಯಾರಿಗೂ ನೈತಿಕಕ್ಕೆಲ್ಲ ಧನ್ಯವಾದಗಳು. ಹೈಕಮಾಂಡ್ ಆದೇಶದಂತೆ ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಒಂದು ನಿಮಿಷ, ಹೆಂಗೆ ನನಗೂ ಪಾರ್ಟಿಯಲ್ಲಿ ಸೀನಿಯರಿಟಿ ಇದೆ ಅಣ್ಣ. ಇಲ್ಲಿ ಅವರು ಅಲ್ಲಲ್ಲ, ಅವರು ಚೆನ್ನಗಿರಿಲಿ ಸ್ಪರ್ಧೆ ಮಾಡಿ ಅವ್ರ ತಂದೆ 2 ಬಾರಿ ಶಾಸಕರಾಗಿದ್ದರು. ಏನಣ್ಣ, ಕೇಂದ್ರದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು. ಸನ್ಮಾನ್ಯ ವಿಜಯೇಂದ್ರ ಯಡಿಯೂರಪ್ಪನವರಿಗೆ ಸಂಘಟನೆಗೆ ಸಂಪೂರ್ಣ ಸ್ವತಂತ್ರ ಕೊಡ್ತಾರೆ. ಧನ್ಯವಾದಗಳು. ಏನಪ್ಪ ಹಾಂ ಯಾವುದಕ್ಕೆ ಪ್ರವಾಸ ಮಾಡ್ತಾರೆ ನೋಡಿ, ಒಂದು ಅಧಿಕೃತವಾಗಿ ರಾಜ್ಯದ ಅಧ್ಯಕ್ಷರು ಏನು ಅಂತಿಮವಾಗಿ ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು. ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಾರ್ಟಿ. ಈಗಾಗಲೇ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ರಾಜ್ಯದ ಉದ್ದಗಲಕ್ಕೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಆಗಿದೆ. ರಾಜ್ಯದ ಅಧ್ಯಕ್ಷರು ಅಧಿಕೃತವಾಗಿ ಪ್ರವಾಸ ಮಾಡ್ತಾರೆ. ರಾಜ್ಯದ ಅಧ್ಯಕ್ಷರು ಹೊರತುಪಡಿಸಿ ಯಾವುದೇ ಪ್ರವಾಸವನ್ನು ಮಾಡೋದಕ್ಕೆ ಯಾರಿಗೆ ಪಕ್ಷದ ಹೆಸರಿನಲ್ಲಿ ಮಾಡೋಕ್ಕೆ ಅವಕಾಶನೇ ಇಲ್ಲ. ರಾಜ್ಯದ ಹಂಗೆ ನಾನು ತಂಡ ಹೋಗ್ತೀವಿ ಅಂತ ಹೇಳ್ತೀವಿ, ಹೈಕಮಾಂಡ್ ಅನುಮತಿ ಕೊಡುತ್ತಾ? ಯಾವ ಕಾರಣಕ್ಕೂ ಹೈಕಮಾಂಡ್ ಅನುಮತಿ ಕೊಡಲ್ಲ. ರಾಜ್ಯದ ಅಧ್ಯಕ್ಷ ತೀರ್ಮಾನ ಅಂತಿಮ. ರಾಜ್ಯದ ಅಧ್ಯಕ್ಷರು ರಾಜ್ಯದ ಉದ್ದಗಲಕ್ಕೆ ವಕ್ಫ್ ಆಸ್ತಿ ಅದೇನೋ ವಕ್ಫ್ ಬೋರ್ಡ್ ರದ್ದು ಮಾಡಬೇಕು. ಸರ್ಕಾರಿ ಭೂಮಿ ಇರ್ಬೋದು, ರೈತರ ಕೃಷಿ ಭೂಮಿ ಇರ್ಬೋದು, ಪರಿಶಿಷ್ಟ ಜಾತಿ ಪಂಗಡ ಮಠಮಾನ್ಯ ದೇವಸ್ಥಾನಗಳ ಭೂಮಿಯನ್ನು ವಾಪಸ್ ಪಡಿಬೇಕಂತೇಳಿ ರಾಜ್ಯದ ಅಧ್ಯಕ್ಷರು ಹೋರಾಟ ಪ್ರಾರಂಭ ಮಾಡಿದ ಮೇಲೆ ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಣಿದು ನೋಟಿಸ್ ಹಿಂಪಡೆದೀವಿ ಅಂತ ಹೇಳಿದರೆ, ನೋಟಿಸ್ ಹಿಂಪಡೆದ ಸಾಲದು ಸಿದ್ದರಾಮಯ್ಯನವರೇ, ಪಾಣಿಯಲ್ಲಿ ಏನು ನಮೂದಾಗಿದೆ ಕಾಲಮ್ 11 ಅದರದ್ದು ರದ್ದಾಗಬೇಕು. ಮತ್ತು 74, 75 ಏನು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಅದನ್ನು ವಾಪಸ್ ಪಡಿಬೇಕು. ಅಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿ ಹೋರಾಟ ನಿಲ್ಲಲ್ಲ. ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲೇ ಪ್ರವಾಸ ಆಗುತ್ತೆ. ಪರ್ಯಾಯವಾಗಿ ಯಾವುದೇ ತಂಡಗಳನ್ನು ಮಾಡೋದಕ್ಕೆ ನಮಗೆ ಯಾರಿಗೂ ನೈತಿಕಕ್ಕೆಲ್ಲ ಧನ್ಯವಾದಗಳು.